ಅಂದರೆ ತಾವು ಒಂದು ವಿಷಯ ಹೇಳಿದ್ರೆ, ಈಗ ನಮ್ಮ ಕಸ್ಟಮರ್ ಯಾರು, ನನ್ನ ಪ್ರಾಡಕ್ಟ್ಗೆ ಯಾರು ತೆಗೆದುಕೊಳ್ತಾರೆ, ಆ ಕಸ್ಟಮರ್ ಡಿಸ್ಕವರಿ ಅದನ್ನು ಹೇಗೆ ನಾವು ಮಾಡಲಿಕ್ಕೆ, ಅಂದರೆ ಹೇಗೆ ಅದಕ್ಕೊಂದು ಪ್ರಾಸೆಸ್ ಇದೆಯಾ ಹೇಗೆ? ಪ್ರಾಸೆಸ್ಗಿಂತ ನಾನು ಹೇಳ್ದೆ ಮೇಡಮ್, ಫಸ್ಟು ಐಡೆಂಟಿಫೈ ಮಾಡೋದು ಕಸ್ಟಮರ್ ಯಾರು ಅಂತ ಐಡೆಂಟಿಫಿಕೇಷನ್. ಈಗ ನಾವು ರೀಸೆಂಟಾಗಿ ಒಬ್ರದ್ದು ಪ್ರಾಬ್ಲಮ್ ಐಡೆಂಟಿಫೈ ಮಾಡಿ ಕಸ್ಟಮರ್ನ ಹುಡ್ಕೋದು. ಒಂದು ಕಂಪ್ನಿ ಇದೆ, ಸೊ ಡ್ರೈ ಫಿಶ್ ಮಾಡ್ತಾರೆ, ಆರ್ಕೆ ಡ್ರೈ ಫಿಶ್ ಅಂತ ಬೇಸಿಕಲಿ. ಸೊ ಅವರು ಬಂದಾಗ ಹಿ ವಾಸ್ ನಾಟ್ ಹ್ಯಾವಿಂಗ್ ದಟ್ ಥಾಟ್ ಅಟ್ ಆಲ್. ಮೀನಿಂದು ಕಾನ್ಸೆಪ್ಟೇ ಇಲ್ಲ. ನಾನು ಓವರ್ ದ ಕನ್ವರ್ಸೇಷನ್ ಕೇಳಿದೆ, ಅಂದರೆ ನಿಮ್ಮ ತಂದೆಯವ್ರು ಏನು ಮಾಡ್ತಾರಪ್ಪ ಅಂತ. ನಮ್ಮ ತಂದೆ ಒಣಮೀನು ಮಾಡ್ತಾರೆ ರೋಡ್ ಸೈಡಲ್ಲಿ ಅಂತ ಹೇಳಿದೆ. ದೆನ್ ಐ ಸ್ಟಾರ್ಟೆಡ್ ಅನಲೈಸಿಂಗ್. ಓಕೆ, ಒಣಮೀನು ದೊಡ್ಡ ಮಾರ್ಕೆಟು. ಯಾಕಂದರೆ ನಾನು ತುಂಬ ಜನ ಹೇಳೋದು ಕೇಳಿದ್ದೀನಿ, ಏನಂದರೆ ತಿನ್ನಬೇಕು ಬಟ್ ಆ ಮಾರ್ಕೆಟಲ್ಲಿ ಹೋಗಿ ತರೋದು ಅಸಹ್ಯ. ಓಕೆ, ಒನ್ ಪ್ರಾಬ್ಲಮ್ ಐಡೆಂಟಿಫೈಡ್. ತರೋದು ತುಂಬ ಹಿಂಸೆ. ಅಲ್ಲಿ ಹೋಗಿ ಎಲ್ಲೋ ಸಂತೆಲಿ ಮಾಡ್ತಾ ಇರ್ತಾರೆ, ಸ್ಟ್ಯಾಂಡರ್ಡ್ ಇಲ್ಲ ಅದಕ್ಕೆ ಅಂತ. ಯಾಕೆ ಅದು ಒಂದು ಪ್ರಾಬ್ಲಮ್. ಓಕೆ, ಸ್ಟ್ಯಾಂಡರ್ಡ್ ಮಾರ್ಕೆಟಲ್ಲಿ ಎಷ್ಟು, ಅಲ್ಲಿ 20 ರೂಪಾಯಿ, ರೋಡ್ ಸೈಡಲ್ಲಿ ಎಷ್ಟು 20 ರೂಪಾಯಿ ಇರುತ್ತೆ. ಬಟ್ ಆದರೂ ಹೆಸಿಟೇಷನ್ ತರೋಕ್ಕೆ ಆಯಿತಾ. ಇನ್ನೊಂದು ಕ್ಯಾರಿ ಮಾಡೋಕ್ಕೆ ವಾಸನೆ, ಕೆಟ್ಟ ವಾಸನೆ ಹೊಡಿತಿರುತ್ತೆ, ಕ್ಯಾರಿಯಬಿಲಿಟಿ ಇಲ್ಲ, ಸ್ಟೈಲ್ ಇಲ್ಲ. ದೀಸ್ ಆರ್ ದ ಫಾಲ್ಟ್ಸ್ ಆಫ್ ದ ಪ್ರಾಡಕ್ಟ್. ಈ ಫಾಲ್ಟ್ಸನ್ನು ನಾನು ಖುದ್ದ ಮಾರ್ಕೆಟ್ಗೆ ಹೋಗಿ ಎಷ್ಟು ಅನಲೈಸ್ ಮಾಡಿದ್ದೀವಿ ಅಂದರೆ, ಹೆಂಗೆ ಮಾರ್ತಾರೆ, ಏನು ಮಾರ್ತಾರೆ, ಎಷ್ಟು ರೂಪಾಯಿ ಇದೆ, ಏನು ಬಾರ್ಗಿನ್ ಮಾಡ್ತಾರೆ, ಇದೆಲ್ಲ ಅನಲೈಸ್ ಮಾಡ್ಕೊಂಡು ಒಂದು ಡ್ರಾಫ್ಟ್ ಮಾಡಿದ್ವಿ. ದೆನ್ ವಿ ಮೇಡ್ ಅ ಬ್ಯೂಟಿಫುಲ್ ಪ್ಯಾಕೇಜಿಂಗ್. ಓಕೆ, ದೇ ಶುಡ್ ಪ್ರೌಡ್ ಟು ಕ್ಯಾರಿ. ವಾಸನೆ ಬರಬಾರ್ದು. ಅದೇ 20 ರೂಪಾಯಿದು ಇವತ್ತು 100 ರೂಪಾಯಿಗೆ ಹೋಗುತ್ತೆ. ಸಿ, ಬಿಕಾಸ್ ಆಫ್ ದ ಪ್ಯಾಕಿಂಗ್, ಪ್ರೆಸೆಂಟೇಷನ್ ಆ್ಯಂಡ್ ವೇರ್ ಟು ಸೆಲ್ ದಟ್ ಪ್ರಾಡಕ್ಟ್. ಈಗ ಈ ಒಣಮೀನು ಹಳ್ಳೀಲಿ ಅದಕ್ಕೆ ದೇ ಡೋಂಟ್ ಕೇರ್. ಎಲ್ಲೋ ಬೇಕಾದ್ರೆ ಸಂತೆಲಿ ಹೋಗಿ ತಂದುಬಿಡ್ತಾರೆ. ದೇ ಡೋಂಟ್ ಕೇರ್ ಅಲ್ವಾ. ಆ್ಯಂಡ್ ದೇರ್ ಸ್ಪೆಂಡಿಂಗ್ ಕೆಪಾಸಿಟಿ ಎಷ್ಟು, 20 ರೂಪಾಯಿನೇ. ನಾವು ಜಾಸ್ತಿ ಕೊಟ್ಟು ತರಲ್ಲ ನಾನು. ಬಟ್ ದ ಪ್ರಾಬ್ಲಮ್ ಎಲ್ಲಿರೋದು, ಸಿಟೀಲಿ. ನಿಜ, ಸಿಟಿಲಿ ಪ್ರಾಬ್ಲಮ್ ಇದೆ ಆಯಿತಾ. ಅಲ್ಲೆಲ್ಲ ಹೋಗಿ ಅಷ್ಟು ದೂರದಲ್ಲಿ ಹೋಗಿ ನಾನು ಒಣಮೀನು ತರೋಕ್ಕಾಗಲ್ಲ. ಸಿಟಿಲಿದ್ದಾರೆ, ಪ್ರಾಡಕ್ಟ್ ಇಲ್ಲಿದು. ಸಿಟಿಲಿ ಅವ್ರಿಗೆ ಪ್ರಾಬ್ಲಮ್ ಇದೆ, ತರೋಕ್ಕಾಗಲ್ಲ. ಆ್ಯಂಡ್ ತಗೊಬರತ್ತೆ ಕೆಟ್ಟ ವಾಸನೆ ಹೊಡಿತದೆ. ಸೊ ಸಮಯದ ಭಾವ. ಸೊ ದೆನ್ ನಾನು ಹೇಳಿದೆ, ನೀನು ಎಲ್ಲೂ ಇದನ್ನು 100 ರೂಪಾಯಿ ಪ್ರಾಡಕ್ಟನ್ನು ಎಲ್ಲೂ ಹಳ್ಳೀಲಿ ಕೊಡ್ಬೇಡ. ಹಳ್ಳೀಲಿ ಕೊಟ್ಟರೆ ಫಸ್ಟಾಗಿ ನೀನು ಫೇಲ್ಯೂರ್ ಆಗ್ತೀಯ. ಓಕೆ, ನಿಂಗೆ ಮಾರ್ಕೆಟ್ ರನ್ ಆಗಲ್ಲ. ಗೋ ಆ್ಯಂಡ್ ಅಪ್ರೋಚ್ ಆಲ್ ದ ಸೂಪರ್ ಮಾರ್ಕೆಟ್ಸು. ಅಲ್ಲಿ ಸ್ಪೆಂಡಿಂಗ್ ಯಾರೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇವತ್ತು ಅವರು ಎಲ್ಲ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಸ್ ಏನಿದೆ, ಸ್ಪಾರ್ ಇರ್ಬೋದು, ಆಮೇಲೆ ಮೆಟ್ರೋ ಅಂತೆಲ್ಲ ಇದೆಲ್ಲ, ಸ್ಟಾರ್ ಬಜಾರ್, ಅದಲ್ಲೆಲ್ಲ ಅವನೇ ಕೊಡ್ತಾ ಇರೋದು. ವಂಡರ್ಫುಲ್. ದೇ ಆರ್ ಡೂಯಿಂಗ್ ಗ್ರೇಟ್ ಬಿಸ್ನೆಸ್ ಫ್ರಮ್ ದ ಶಿಕಾರಿಪುರ. ಹಳ್ಳಿಲಿ ಇತ್ಕೊಂಡು ಮಾಡೋಕ್ಕಾಗತ್ತೆ. ಓಕೆ, ಅಂದರೆ ನಾವು ಎಲ್ಲಿಂದನೂ ಎಲ್ಲಿಗೂ ತಲುಪಿಸೋದಕ್ಕಾಗಬೇಕು ಅಂತಂದರೆ ಈ ಮಾರ್ಕೆಟಿಂಗ್, ಪ್ಯಾಕಿಂಗ್, ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನರಿಗೆ ಹಳ್ಳಿಯಲ್ಲಿರೋ ತಾವು ಹೇಳಂಗೆ ಬಹಳಷ್ಟು ಐಡಿಯಾಸ್ ಇರುತ್ತೆ. ಅದನ್ನು ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಂತ ಗೊತ್ತಿರಲ್ಲ. ಬಹುದೊಡ್ಡ ಅವರಿಗಿರೋ ಪ್ರಾಬ್ಲಮ್ ಅಂತಂದರೆ ಟ್ರಾನ್ಸ್ಪೋರ್ಟ್. ನಾನು ಹೇಗೆ ಇಲ್ಲಿಂದ ಅಲ್ಲಿಗೆ ಕಳಿಸ್ಲಿ, ನಾನು ಹೇಗೆ ಅವ್ರಿಗೆ ರೀಚ್ ಆಗಲಿ ಅಂಥವರಿಗೆ. ಅಂದರೆ ತಾವೊಬ್ಬ ಒಂದು ಸ್ಟಾರ್ಟಪ್ ಮಾಡಿದ್ದಲ್ಲದೆ ಭಾಳಷ್ಟು ಜನ ಸ್ಟಾರ್ಟಪ್ ಮಾಡೋ ಅಂಥವರಿಗೆ ಬೆನ್ನೆಲುಬಾಗಿ ಸ್ಟಾರ್ಟರ್ ಆಗಿದ್ದೀರಿ. ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದೀರಿ, ಹೇಗೆ ಸಾಧ್ಯ ಆಗುತ್ತೆ, ಏನೇನು ಸ್ಟ್ರಾಟಜೀಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು? ಈಗ ನಾವಂದರೆ ಈಗ ತುಂಬ ಜನಕ್ಕೆ ಬರ್ತಾರೆ ನಮ್ಮ ಹತ್ರ. ಈಗ ಅಂದರೆ ತುಂಬ ಜನ ಬರ್ತಾರೆ, ನಾವು ನಮ್ಮದೇ ಒಂದು ಫಿಲ್ಟ್ರೇಷನ್ ಇಟ್ಕೊಂಡಿರ್ತೀವಿ. ಎಷ್ಟೋ ಜನಕ್ಕೆ ಬರ್ತಾರೆ, ದಿ ಓನ್ಲಿ ಥಿಂಗ್ ದಟ್ ಮನಿ ಈಸ್ ಅ ಕೀ ಅಂತ ಹೇಳ್ಬಿಟ್ಟು. ಸೊ ಮನಿ ಅಂತ ಕೀ ಇಟ್ಕೊಂಡು ಬಂದವರಿಗೆ ವಿ ಡೋಂಟ್ ಎಂಟರ್ಟೈನ್. ಬಿಕಾಸ್ ಅವ್ರಿಗೆ ಒಂದೇ ಕಾನ್ಸೆಪ್ಟ್ ಇರುತ್ತೆ, ಮನಿ ಅಂತ. ಈ ನಾವು ತುಂಬ ಯಾರಿಗೆ ಅಂದರೆ ಯಾರು ಪ್ಯಾಷನೇಟೆಡ್ ಅಬೌಟ್ ಬಿಸ್ನೆಸ್, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಕಂಪ್ಲೀಟ್ ಸಪೋರ್ಟ್ ಅಟ್ ದ ಮೂಮೆಂಟ್. ಸೊ ಈಗೇನು ಅಂದ್ಕೊಂಡು, ಈಗ ನಾವು ಇವತ್ತು ಯು ವೋಂಟ್ ಬಿಲೀವ್ ಏಜ್ ಅಂತ ಬಂದಾಗ ಒಂದು ಹೇಳ್ತೀನಿ. ನನಗೊಬ್ಬರು ಫೋನ್ ಮಾಡಿದರು ಕರೋನಾ ಪೀರಿಯಡಲ್ಲಿ. ಓಕೆ, ಹೀಸ್ ಇನ್ಸ್ಪಿರೇಷನ್. ಓಕೆ, ಹೀಸ್ ಏಜ್ ವಾಸ್ 55 ಐ ಬಿಲೀವ್ ವೆನ್ ಹೀ ಕಾಲ್ಡ್ ಮಿ. 55 ವರ್ಷ ಅವ್ರಿಗೆ. ನಂಗೆ ಅವ್ರ ಹೆಸರು ಸಡನ್ ಬಾಯಿಗೆ ಬರ್ದಲ್ಲ, ಬಟ್ ಅವ್ರು ಫೋನ್ ಮಾಡಿದ್ರು ಆಯಿತಾ. ಕರೋನಾ ಪೀರಿಯಡಲ್ಲಿ ಅವ್ರ ಪಂಚರ್ ಅಂಗಡಿ ಎಲ್ಲಿ ಅಂದರೆ ಬಾಗಲಕೋಟೆ ಹೈವೇಲಿ ಬೈಕಿನ ಪಂಚರ್ ಅಂಗಡಿ. ಓಕೆ, ಬೈಕಿಗೆ ಪಂಚರ್, ಕಾರಿಂದು ಅಲ್ಲ, ಬೈಕ್ ಪಂಚರ್. ಸೊ ಎಲ್ಲ ಲಾಸ್ ಆಯಿತು, ಕರೋನಾದಲ್ಲಿ ಮುಗಿದೋಯ್ತು. ಅವರು ನನಗೆ ಫೋನ್ ಮಾಡಿದರು, ಸರ್ ಹಿಂಗೆ ಏನೂ ಇಲ್ಲ ನಮ್ಮ ಹತ್ರ, ವಿ ಲಾಸ್ಟ್ ಎವ್ರಿಥಿಂಗ್, ಈಗ ನನಗೇನು ಬೇರೆ ಇದಿಲ್ಲ, 1 ಎಕರೆ ಕಬ್ಬು ಹಾಕಿದ್ದೀನಿ, ಆಲೆ ಮನೆ ಅಂತ ಹೇಳ್ತಾರೆ ಗೊತ್ತಾ, ನಾವು ಅಲ್ಲಿ ಗಾಣ ಮಾಡಬೇಕು ಅಂತಿದ್ದೀವಿ, ಆಲೆ ಮನೆ ಮಾಡಬೇಕಂತಿದ್ದೀವಿ, ಏನು ಮಾಡೋದು ಸರ್ ಅಂತ. ನಾನು ಇನ್ಫ್ಯಾಕ್ಟ್ ನಾನು ಅವ್ರು ಯಾವತ್ತೂ ನಾನು ಮೀಟೇ ಮಾಡಿಲ್ಲ. ನಾನು ಅವ್ರಿಗೆ ಹೇಳಿದೆ, ನೀವು ಸಣ್ಣ ಕ್ಯೂಬ್ಸ್ ಮಾಡಿ, ನಮ್ಮಲ್ಲಿ ಬೆಲ್ಲ ತಿನ್ನೋ ಅಭ್ಯಾಸ ಇರುತ್ತೆ ಗೊತ್ತಾ ನಿಮಗೆ, ಚಾಕ್ಲೇಟ್ ಬದಲು ಬೆಲ್ಲ ಕೊಡೋದು ಅಭ್ಯಾಸ. ಸೊ ನಾನು ಹೇಳಿದೆ ಅದನ್ನು ಮಾಡಿ ವಿತ್ ದ ಡಿಫ್ರೆಂಟ್ ಫ್ಲೇವರ್ಸ್, ಚಾಕ್ಲೇಟ್ ಫ್ಲೇವರ್ಸು, ಕಾಫಿ ಫ್ಲೇವರ್ಸು, ಏಲಕ್ಕಿ ಫ್ಲೇವರು, ಈ ಥರ ಮಾಡಿ ಸ್ಮಾಲ್ ಕ್ಯೂಬ್ಸು ಚಾಕ್ಲೇಟ್ ಥರ ಅದು
ನಾನು ಅದು ಹೇಳಿ ನಾನು ಸುಮ್ಮನಾದೆ. ಓಕೆ, 55 ವರ್ಷ ಆ ಮನುಷ್ಯನಿಗೆ. ಆಮೇಲೆ ನನಗೆ ಮೀಟ್ ಮಾಡಿದ್ದು ಅದೊಂದು ಪ್ರೋಗ್ರಾಮಲ್ಲಿ. ಓಕೆ. 3 ವರ್ಷ ಆದಮೇಲೆ ಅವತ್ತು ನಂಗೆ ಸಿಕ್ಕಿದಾಗ ಅವರು ನಾನು ಅವ್ರನ್ನ ಫಸ್ಟ್ ನೋಡಿದ್ದು. ನಾನು ಅವ್ರಿಗೆ ಗೊತ್ತೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಅವ್ರು ಬಂದು ನನ್ನ ಹತ್ರ ಮಾತಾಡಿದ್ಮೇಲೆ ನಂಗೆ ಗೊತ್ತಾಗಿದ್ದು ಇವತ್ತವರು 8 ಕೋಟಿ ಬಿಸ್ನೆಸ್ ಮಾಡ್ತಿದ್ದಾರೆ. ಮೈ ಗುಡ್ನೆಸ್. 80 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, 5 ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಓಕೆ, ಒಂದು ಐಡಿಯಾ. ಸೊ ಏಜ್ ಡಸಂಟ್ ಮ್ಯಾಟರ್ ಎಟ್ ಆಲ್. ಓಕೆ. ಏಜ್ ಅನ್ನೋದು ನಂಬರ್ ಅಷ್ಟೇ. ಅದೇಂತ ಸ್ಫೂರ್ತಿ, ನಮ್ಮೊಳಗೆ ಕಾನ್ಫಿಡೆನ್ಸ್, ನಾನು ಮಾಡ್ತೀನಿ ಅನ್ನೋದು. ನಾನು ಯಾವಾಗಲೂ ಅವರು ನೆನೆಸ್ಕೊಂಡು ಇನ್ಸ್ಪೈರ್ ಆಗ್ತೀನಿ. ಏಜ್ ಅನ್ನೋದು ಎಷ್ಟು ಮ್ಯಾಟ್ರ್ ಇಲ್ಲ ಅನ್ನೋದಕ್ಕೆ. ಸೊ ಅಲ್ಟಿಮೇಟ್ ಅವರು ನಂಗೆ ಭಾಳ ಇಷ್ಟ ಆಗುತ್ತೆ. ಅವ್ರ ಬಗ್ಗೆ ಯಾವಾಗಲೂ ಮಾತಾಡ್ಬೇಕನ್ಸುತ್ತೆ. ಅಷ್ಟು ಇನ್ಸ್ಪೈರಿಂಗ್ ಇದ್ದಾರೆ. ಸೊ ಈ ಥರ ತುಂಬ ಜನ ಇದ್ದಾರೆ ಮೇಡಮ್. ವಿ ಸಪೋರ್ಟೆಡ್ ಲಾಟ್ ಆಫ್ ಪೀಪಲ್ ಆ್ಯಂಡ್ ದೇ ಆರ್ ಡೂಯಿಂಗ್ ಗ್ರೇಟ್ ಇನ್ ದ ಮಾರ್ಕೆಟ್. ಏನಾಗುತ್ತೆ ಈಗ ನಾವೇನು ಅಂದ್ಕೊಂಡು ಲೆಟ್ಸ್ ಮೇಕ್ ಮೋರ್ ಪ್ರೊಫೆಷ್ನಲ್. ಓಕೆ. ಈಗ ಅಂದರೆ ನನ್ನ ಹತ್ರ ತುಂಬ ಜನ ಬರೋಕ್ಕಾಗದೇ ಇರ್ಬೋದು, ಅಪ್ರೋಚ್ ಮಾಡೋಕ್ಕಾಗದೇ ಇರ್ಬೋದು. ಅವ್ರಿಗೇನು ಅಂದ್ಕೊಂಡು ಈ ಸತಿ ನಾವು ವಿಲ್ ಕಂಡಕ್ಟ್ ಅನ್ ಆನ್ಲೈನ್ ವರ್ಕ್ಶಾಪ್, ಪ್ಯೂರ್ಲಿ ವರ್ಕ್ಶಾಪ್, 1 day ಲೈವ್ ವರ್ಕ್ಶಾಪ್, ಹೌ ಟು ಡೂ ಅ ಬಿಸ್ನೆಸ್, ಹೌ ಟು ಸ್ಟಾರ್ಟ್ ಬಿಸ್ನೆಸ್. ನಿಮಗೆ ಏನೇನು ಹೆಚ್ಚಸ್ ಇದೆ ಅದ್ರ ಮೇಲೆ ಸಾರ್ಟ್ ಔಟ್ ಮಾಡೋದು. ಫಾರ್ ಎಕ್ಸಾಂಪಲ್ ನೀವು ಕೇಳಿದ್ರಿ ಟ್ರಾನ್ಸ್ಪೋರ್ಟೇಷನ್ ಇಸ್ ಬಿಗ್ಗೆಸ್ಟ್ ಇಶ್ಯೂ ಅಂತ. ಐ ಸೇ ಟ್ರಾನ್ಸ್ಪೋರ್ಟೇಷನ್ ಇಸ್ ನಾಟ್ ಎಟ್ ಆಲ್ ಅ ಬಿಗ್ಗೆಸ್ಟ್ ಇಶ್ಯೂ. ಓಕೆ. ನಮ್ಮೂರು ಮಂಡಗದ್ದೆ. ನಾವು ಇವತ್ತು ಜಮ್ಮು ಕಾಶ್ಮೀರದವರೆಗೆ ಮೆಟೀರಿಯಲ್ ಕಳಿಸ್ತೀವಿ. ಹೆಂಗೆ? ದೇರ್ ಇಸ್ ಆಲ್ ಲಾಟ್ ಆಫ್ ಕ್ಯಾರಿಯರ್ ಆ್ಯಂಡ್ ಕೊರಿಯರ್ ಸರ್ವಿಸಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ನಿಮ್ಮ ಮನೆ ಬಾಗಿಲಿಗೆ ಬಂದು ತೊಗೊಂಡೋಗ್ತಾರೆ. ಓಕೆ. ನಮ್ದು ಹಳ್ಳಿ, ನಮ್ಮ ಮನೆ ಬಾಗಿಲಿಗೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ವಿಷಯ ಈ ಅರಿವಿನ ಕೊರತೆ ಇದೆ ಅಂದರೆ ಎಕ್ಸಾಕ್ಟ್ಲಿ ನಾಲೆಡ್ಜ್ ಇಲ್ಲ, ಹೇಗೆ ಮಾಡಬಹುದು ನಾಲೆಡ್ಜ್ ಇಲ್ಲ. ಸೊ ತುಂಬ ಇದೆ ಮೇಡಮ್. ಹತ್ರ ಈಗ ನಾವು ಅದಕ್ಕೆ ಸಪೋರ್ಟಿಂಗಿಗೋಸ್ಕರ ಪ್ಯಾಕೇಜಿಂಗ್ ಸಿಸ್ಟಮ್ಸ್ನ ಹೊಸ ತರ್ತಾ ಇದೀವಿ. ಈಗ ಎಲ್ಲ ಕಡೆ ಹೋದರೆ ಪ್ಯಾಕೇಜಿಂಗ್ 2,000 ಬಾಕ್ಸ್ ಮಾಡಿಸಿ, 5,000 ಬಾಕ್ಸ್ ಮಾಡಿಸಿ ಅಂತಾರೆ. ಪಾಪ ಎಲ್ಲ ಸ್ಟಾರ್ಟಪ್ಗಳಿಗೂ ಆಗಲ್ಲ. ನಾವು ಹೊಸ ಸಿಸ್ಟಮ್ ತಂದಿದ್ದೀವಿ. 100 ಬಾಕ್ಸ್ ಮಿನಿಮಮ್ ಮಾಡ್ಕೊಳ್ಳಿ, 100 ಬಾಕ್ಸ್ ತೊಗೊಂಡು ಮಾರ್ಕೆಟಿಗೆ ಹಾಕಿ. ನಿಮ್ಗೆ ಏನಾಗುತ್ತೆ, ದೆನ್ ನೀವು 2,000 ಬಾಕ್ಸ್ ನಮ್ಮ ಹತ್ರ ಮಾಡಿಸ್ಬೇಡಿ, ನೀವು ಎಲ್ಲಿದೆ ಚೀಪಾಗಿ ಆಗತ್ತೆ ಅಲ್ಲೇ ಮಾಡಿಸಿ. ಬಟ್ ಆ್ಯಸ್ ಅ ಸಪೋರ್ಟಿಂಗ್ ಸಿಸ್ಟಮ್ ವಿ ವಾಂಟ್ ಟು ಬ್ರಿಂಗ್ ದಟ್ ಅಂತ. ಅದೆಲ್ಲ ಮಾಡ್ತಾ ಇದ್ದೀವಿ ಈಗ. ಅಂದರೆ ವರ್ಕ್ಶಾಪನ್ನು ಇನ್ನೊಂದು 15-20 ಡೇಸಲ್ಲಿ ವಿ ಲಾಂಚ್ ವರ್ಕ್ಶಾಪ್ ಆನ್ಲೈನಲ್ಲಿ. ವೆಬ್ಸೈಟ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಅದಾದ ಕಾರಣ ದೇ ಕ್ಯಾನ್ ಟ್ರೈ ಆ್ಯಂಡ್ ವೆರಿ ನಾಮಿನಲ್ ಫೀಸ್ ಅವರು ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ಸನ್ನು. ಆ ಥರ ಅಂದರೆ ಪೀಪಲ್ ಥಿಂಕ್ ಮನಿ ಈಸ್ ದ ಬಿಗ್ಗೆಸ್ಟ್ ಕ್ರೈಟೀರಿಯಾ ಆಫ್ ಬಿಸ್ನೆಸ್. ಐ ಸೇ ಇಟ್ಸ್ ನೋ. ಓಕೆ. Money is not at all a biggest criteria. Your idea is the biggest criteria. ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.